ಕಾಂಗ್ರೆಸ್ನಲ್ಲಿ ಸಿಎಂ ಆಗೋ ಕೆಪಾಸಿಟಿ ಇರೋ ಲೀಡರ್ಗಳಲ್ಲಿ ಇವರು ಒಬ್ರು ಅಂತ. ಮೊನ್ನೆ ಯಾವುದೋ ಒಂದು ಆದ್ರೂ ಪುಟ್ಟಿದ ನ್ಯೂಸ್ ಚಾನಲ್ ಒಂದು ಸುದ್ದಿ ನೋಡಿದೆ. ಗಿಗ್ ಕಾರ್ಮಿಕರ ಕೈಗೆ ಚಿಪ್ ಕೊಟ್ಬಿಟ್ಟಿದೆ ರಾಜ್ಯ ಸರ್ಕಾರ. 100 ಲಕ್ಷ ಅಂತ ಇರೋದನ್ನ 100 ಕೋಟಿ ಅಂತ ಓದ್ಕೊಂಡ್ಬಿಟ್ಟು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಜನನೂ ಕನ್ಫ್ಯೂಸ್ ಮಾಡ್ತಾರೆ. ಅಲ್ಲ, ಇನ್ಶೂರೆನ್ಸ್ ಫಂಡ್ನ ಹೆಂಗೆ ಸುಮ್ಮನೆ ಹಂಚ್ಬಿಡಕ್ಕಾಗತ್ತ? ಅದು ವಿಮೆ ಕಂಡ್ರಯ್ಯ, ಯಾರಾದರೂ ಕ್ಲೇಮ್ ಮಾಡಿದ್ರೆ ಮಾತ್ರ ಕೊಡಕ್ಕೆ ಬರುತ್ತೆ. ಇದನ್ನ ಯಾರೂ ಕ್ಲೇಮ್ ಮಾಡಿಲ್ಲ ಅಂದ್ರೆ ಆ ಫಂಡು ಅಲ್ಲೇ ಇರ್ತದೆ. ಅದನ್ನೇ ಸಂತೋಷ್ ಲಾಡೋರು ಮನೆಗೆ ತೊಗೊಂಡೋಗಕ್ಕಾಗತ್ತಾ? ಇದ್ರ ಬಗ್ಗೆ ಬಿಜೆಪಿಯವರು ಏನೇನೋ ಪೋಸ್ಟ್ ಮಾಡ್ಕೊಂಡು ಹಂಚ್ಕೋತಿದ್ದಾರೆ. ಇಷ್ಟಕ್ಕೂ ಈ ಥರ ಆಗಿರೋದು ಯಾವಾಗ ಗೊತ್ತಾ? 2018, 19, 20ರಲ್ಲಿ ಇದಾಗಿರೋದು ಕಾರ್ಮಿಕ ಇಲಾಖೆಯಲ್ಲಿ ಇರ್ಬೋದು. ಆ ಟೈಮಲ್ಲಿ ಆಗಿರೋದನ್ನ ಇವಾಗ ಇವ್ರ ತಲೆ ಕಟ್ಟಿದ್ರಿ ಹೆಂಗೆ ಅಂತ. ನಮ್ಮ ಸಂತೋಷ್ ಲಾಡಿದಾರಲ್ಲ, ಲೇಬರ್ ಮಿನಿಸ್ಟ್ರು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ನಲ್ಲಿ ಸಿಎಂ ಆಗೋ ಕೆಪಾಸಿಟಿ ಇರೋ ಲೀಡರ್ಗಳಲ್ಲಿ ಇವರು ಒಬ್ರು ಅಂತ. ಒಳ್ಳೆ ವಿಷನ್ ಇರೋ ಲೀಡ್ರ್ ಇವಪ್ಪ. ಇವ್ರು ಕೊಡೋ ಸ್ಟೇಟ್ಮೆಂಟ್ಗಳು ಒಂದೊಂದು ಸಾರಿ ಕಾಂಟ್ರವರ್ಸಿ ಆಗಿಬಿಡ್ತಾವೆ ಅನ್ನೋದು ಬಿಟ್ರೆ ಕೆಲವು ವ್ಯಾಲಿಡ್ ಪಾಯಿಂಟ್ ರೈಸ್ ಮಾಡ್ತಾರೆ. ಈ ಲಾಡ್ ಸಾಹೇಬರು ಇನ್ನೊಂದು ಸ್ಟ್ರೆಂತ್ ಏನಪ್ಪ ಅಂತಂದ್ರೆ, ಅದು ಯಾವುದೇ ವಿಷಯಕ್ಕಾದ್ರೂ ನುಗ್ಗು ಬರ್ತಾರೆ, ಬೋಲ್ಡಾಗಿ ಮಾತಾಡ್ತಾರೆ. ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ತಲೆ ಕೆಡಿಸ್ಕೊಳ್ಳಲ್ಲ. ಕ್ರಿಟಿಕ್ಸ್ಗೂ ಅಷ್ಟೇ ತುಂಬ ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ಕೊತಾರೆ. ಆ ಮಟ್ಟದ ಮೆಚುರಿಟಿ ಇರುವಂಥ ಪೊಲಿಟಿಷಿಯನ್. ಈ ಪಹಲ್ಗಾಮ್ನಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಯ್ತಲ್ಲ, ಅವಾಗ ಅಲ್ಲಿ ಒಂದಷ್ಟು ಜನ ಕನ್ನಡಿಗರು ತಗಲಾಕೊಂಡಿದ್ದಾರೆ ಅಂದಾಗ ಅವರನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ಅಂತ ಖುದ್ದು ಇವರೇ ಹೋಗಿದ್ರು. ಅಂದರೆ ಸಿದ್ದರಾಮಯ್ಯವ್ರು ಕಳಿಸಿದ್ರು ಇವ್ರನ್ನ. ಆ ಟೈಮಲ್ಲಿ ಇವ್ರು ಹೋಗಿದ್ರು, ಅವ್ರು ಬರ್ತಿದ್ರು. ಆದರೆ ನಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗೋದಕ್ಕೆ ಸ್ವತಃ ನಮ್ಮ ರಾಜ್ಯದ ಒಬ್ಬ ಮಂತ್ರಿಗಳೇ ಬಂದವ್ರೆ ಅನ್ನೋದು ಅಲ್ಲಿದ್ದವರಿಗೆ ಅದೆಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ ಅಲ್ಲ. ಆದರೆ ಆ ಟೈಮಲ್ಲಿ ಇದನ್ನೇ ಕೆಲವರು ಟೀಕೆ ಮಾಡಿದ್ರು. ಮೀಡಿಯಾ ಶೋ ಆಫ್ ಕೊಡೋದಕ್ಕೆ ಹೋಗಿದ್ರು ಅಲ್ಲಿಗೆ ಸಂತೋಷ್ ಲಾಡ್ ಅಂತ ಹೋಗ್ಬಿಟ್ಟು ಕಾಲೆಳೆದಿದ್ರು. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಮನುಷ್ಯನೆಲ್ಲ ಇವಪ್ಪ ಬಿಡಿ, ಓದ ಕೆಲಸ ಮಾಡಿಕೊಂಡು ಕೂಲಾಗಿ ವಾಪಸ್ ಬಂದಿದ್ರು. ಮೊನ್ನೆ ಯಾವುದೋ ಒಂದು ಆದ್ರೂ ಪುಟ್ಟಿದ ನ್ಯೂಸ್ ಚಾನಲಲ್ಲಿ ಒಂದು ಸುದ್ದಿ ನೋಡಿದೆ. ಅದೇನಪ್ಪ ಅಂತಂದ್ರೆ, ಈ ಗಿಗ್ ಕಾರ್ಮಿಕರಿಗೆ ಅಂತ ಒಂದು ಇನ್ಶೂರೆನ್ಸ್ ಪ್ಲಾನ್ ಇದೆಯಲ್ಲ, ಇದರಲ್ಲಿ ಏನೋ ಭಾರಿ ಗೋಲ್ಮಾಲ್ ಆಗೋಗ್ಬಿಟ್ಟಿದೆ. ಗಿಗ್ ಕಾರ್ಮಿಕರ ಕೈಗೆ ಚಿಪ್ ಕೊಟ್ಬಿಟ್ಟಿದೆ ರಾಜ್ಯ ಸರ್ಕಾರ. 200 ಕೋಟಿ ದುಡ್ಡು ಬಂದ್ರು ಲೇಬರ್ ಡಿಪಾರ್ಟ್ಮೆಂಟ್ ಅದನ್ನ ಖರ್ಚು ಮಾಡ್ತಿಲ್ಲ ಅಂತ ಅದು ಇದು ಏನೇನೋ ಬಿಡ್ಕೋತಿದ್ರು. ಅದೇನಪ್ಪ ಅಂತ ನೋಡಿದ್ರೆ, ಈ ಗಿಗ್ ಕಾರ್ಮಿಕರಿಗೆ ಅಂತ ಒಂದು ಹೆಲ್ತ್ ಪ್ಲಾನ್ ಇದೆ. ಇಂಥದ್ದೊಂದು ಪ್ಲಾನ್ನ ಫಸ್ಟ್ ಶುರು ಮಾಡಿದೆ ನಮ್ಮ ರಾಜ್ಯದಲ್ಲಿ. ಅದು ಶುರು ಮಾಡಿದ್ದಿದೆ ಸಂತೋಷ್ ಲಾಡ್. ಅಂಥದ್ದೊಂದು ಯೋಜನೆಗೆ ರಾಜ್ಯ ಸರ್ಕಾರದಿಂದ 2 ಕೋಟಿ ರೂಪಾಯಿ ಫಂಡ್ ಸ್ಯಾಂಕ್ಷನ್ ಆಗುತ್ತೆ. ಅಂದರೆ 23, 24 1 ಕೋಟಿ ರೂಪಾಯಿ, 24, 25ಕ್ಕೆ 1 ಕೋಟಿ ರೂಪಾಯಿ, ಒಟ್ಟು 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗುತ್ತೆ. ಈ ಏನು ಸ್ಯಾಂಕ್ಷನ್ ಆಗುತ್ತಲ್ಲ, ಆ ಸರ್ಕ್ಯುಲರ್ ಬಂತಲ್ಲ, ಅದರಲ್ಲಿ ಏನಾಗಿದೆ ಅಂದರೆ 2023, 24ಕ್ಕೆ 100 ಲಕ್ಷ ರೂಪಾಯಿ, 24, 25ಕ್ಕೆ 100 ಲಕ್ಷ ರೂಪಾಯಿ ಅಂತ ಈ ನಂಬರ್ಗಳನ್ನ ಲಕ್ಷಗಳಲ್ಲಿ ಮೆನ್ಷನ್ ಮಾಡ್ಬಿಟ್ಟಾರೆ. ನಂಬರ್ ಹಾಕ್ಬಿಟ್ಟಾರೆ, ಮೇಲೆ ಲಕ್ಷಗಳಲ್ಲಿ ಅಂತ ಮೆನ್ಷನ್ ಮಾಡ್ತಾರೆ. ಆಮೇಲೆ ಈ ಫಂಡಲ್ಲಿ ಕ್ಲೇಮ್ ಆಗಿರೋದು ಎಷ್ಟು ಗೊತ್ತಾ? ಬರೀ 10 ಲಕ್ಷ ರೂಪಾಯಿ, 10 ಲಕ್ಷ ಚಿಲ್ಲರೆ ಅಮೌಂಟು ಈ 2 ವರ್ಷಗಳು ಸೇರಿ ಕ್ಲೇಮ್ ಆಗಿದೆ. ಈ ನಂಬರ್ಸ್ ಇಟ್ಕೊಂಡು ಈ ಚಾನಲ್ ಅವರು ನಾವೇನೋ ಕಂಡಿಡಿದ್ಬಿಟ್ವಿ, ಕಾರ್ಮಿಕರು ಇಲಾಖೆಯಲ್ಲಿ ಏನೋ ಆಗ್ಬಾರ್ದಾಗೋಗ್ಬಿಟ್ಟಿದೆ. ಇಲ್ಲಿ ನೋಡಿ 2024, 23, 24ರಲ್ಲಿ 100 ಕೋಟಿ ಸ್ಯಾಂಕ್ಷನ್ ಆಗ್ಬಿಟ್ಟಿದೆ, 24, 25ರಲ್ಲಿ 100 ಕೋಟಿ ಸ್ಯಾಂಕ್ಷನ್ ಆಗ್ಬಿಟ್ಟಿದೆ, ಒಟ್ಟು 200 ಕೋಟಿ ಬಂದ್ಬಿಟ್ಟಿದೆ. ಇದರಲ್ಲಿ ಸರ್ಕಾರ ಖರ್ಚು ಮಾಡೋದು ಅಂದ್ರೆ ಈ ಇಲಾಖೆ ಖರ್ಚು ಮಾಡೋದು ಬರೀ 10% ಖರ್ಚು ಮಾಡಿಲ್ಲ ಇವರು. ಉಳಿದಿದ್ದು ಏನಾಯಿತು ಅಂತ ಬಬ್ಬೆ ಹೊಡ್ಕೋದೆ. ಅಲ್ಲ ಕಣ್ರೆ, 100 ಲಕ್ಷ ಅಂತ ಇರೋದನ್ನ 100 ಕೋಟಿ ಅಂತ ಓದ್ಕೊಂಡ್ಬಿಟ್ಟು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಜನನೂ ಕನ್ಫ್ಯೂಸ್ ಮಾಡ್ತೀರಾ. ಇದಕ್ಕೇನು ಹೇಳೋದು ಹೇಳಿ? ಆ ಕಾಪಿನಲ್ಲಿ ನೀಟಾಗಿ ಮೆನ್ಷನ್ ಮಾಡೋದು, ಸರಿಯಾಗಿ ನೋಡಿ ಇದು ಲಕ್ಷಗಳಲ್ಲಿ ಅಂತ. ಆಮೇಲೆ ಈ 2 ವರ್ಷಗಳಲ್ಲಿ ಬರೀ 10 ಲಕ್ಷ ಖರ್ಚು ಮಾಡಿದ್ರಲ್ಲ ಅಂತಿರಲ್ಲ, ನಿಮ್ಗೆ ತಲೆಗೆಲೆ ಕೆಟ್ಟಿದ್ಯಾ ಹೆಂಗೆ? ಅಲ್ಲ, ಇನ್ಶೂರೆನ್ಸ್ ಫಂಡ್ನ ಹೆಂಗೆ ಸುಮ್ಮನೆ ಹಂಚ್ಬಿಡಕ್ಕಾಗತ್ತಾ? ಅದು ವಿಮೆ ಕಂಡ್ರಯ್ಯ, ಯಾರಾದರೂ ಕ್ಲೇಮ್ ಮಾಡಿದ್ರೆ ಮಾತ್ರ ಕೊಡಕ್ಕೆ ಬರುತ್ತೆ. ಅದರಲ್ಲಿರೋ ಟ್ಯಾರಿಫ್ ಏನು ಗೊತ್ತಾ? ಆಕ್ಸಿಡೆಂಟ್ ಆಗಿ ಸಾವಿಗೀಡಾದರೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಹಾಸ್ಪಿಟಲ್ಗೆ ಚಿಕಿತ್ಸೆಗೆ ಅಂತ 1 ಲಕ್ಷ ರೂಪಾಯಿವರೆಗೂ ರಿಯಂಬರ್ಸ್ಮೆಂಟ್ ಮಾಡ್ಕೋಬಹುದು. ಇನ್ನು ಲೈಫ್ ಕವರ್ ಬಂದ್ಬಿಟ್ಟು 2 ಲಕ್ಷದವರೆಗೂ ಇರುತ್ತೆ. ಯಾರಾದರೂ ಫಲಾನುಭವಿಗಳು ಕ್ಲೇಮ್ ಮಾಡಿದ್ರೆ ಎಷ್ಟು ಕ್ಲೇಮ್ ಮಾಡಿರ್ತಾರೋ ಅಷ್ಟು ಕೊಡ್ತಾರೆ ಅಮೌಂಟ್. ಇದನ್ನ ಯಾರೂ ಕ್ಲೇಮ್ ಮಾಡಿಲ್ಲ ಅಂದರೆ ಆ ಫಂಡು ಅಲ್ಲೇ ಇರ್ತದೆ. ಅದನ್ನೇ ಸಂತೋಷ್ ಲಾಡೋರು ಮನೆಗೆ ತೊಗೊಂಡೋಗಕ್ಕಾಗತ್ತಾ? ನೀವು ಗೊಂದಲ ಮಾಡ್ಕೊಳ್ಳೋದಲ್ಲದೆ ಜನರ ತಲೆನೂ ಗಬ್ಬೆಬ್ಬಿಸ್ಬಿಡ್ತೀರಾ. ಇದನ್ನೇ ಇಟ್ಕೊಂಡು ಬಿಜೆಪಿಯವರು ಏನೇನೋ ಮಾತಾಡ್ತಾರೆ. ಆಮೇಲೆ ಈ ಕಾರ್ಮಿಕರ ಇನ್ನೊಂದು ವಿಚಾರ ಇದೆ. ಈ ಕಾರ್ಮಿಕರ ವಿವಾಹ ನೆರವು ಅಂತ ಒಂದು ಯೋಜನೆ ಇದೆ. ಇಲ್ಲೂ ಕೂಡ ಅದೇ ಕನ್ಫ್ಯೂಷನ್. ಇಲ್ಲೇನಾಗುತ್ತೆ ಅಂದರೆ, ಈ ಕಟ್ಟಡ ಕಾರ್ಮಿಕರು ಮಕ್ಕಳಿರ್ತಾರಲ್ಲ, ಅವ್ರಿಗೆ ಏನಾದರೂ ಮದುವೆ ಮಾಡಿದ್ರೆ ಈ ಕಾರ್ಮಿಕ ಇಲಾಖೆಯಿಂದ ಸಹಾಯಧನ ಅಂತ ಹೇಳ್ಬಿಟ್ಟು 50,000 ರೂಪಾಯಿ ದುಡ್ಡು ಕೊಡ್ತಾರೆ.
ಹಿಂಗೆ ಕೊಡೋ ದುಡ್ಡನ್ನ ಬೇರೆ ಸೆಕ್ಟರ್ನವರ ಮಕ್ಳಿಗೂ ಮದುವೆಗಳಿಗೂ ಕೊಟ್ಬಿಟ್ಟವ್ರು ಸಂತೋಷ್ ಲಾಡು ಅನ್ನೋ ಆರೋಪ. ಅಂದ್ರೆ ಈ ಕೃಷಿ ಮಾಡೋರ ಮಕ್ಕಳು, ಈ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರ ಮಕ್ಕಳು ಅವ್ರ ಮದುವೆಗೂ ದುಡ್ಡು ಕೊಟ್ಬಿಟ್ಟವ್ರೆ. ಹೀಗೆ ಸುಮಾರು ಒಂದು 18 ಜನ ಫಲಾನುಭವಿಗಳಿಗೆ ಈ ಸ್ಕೀಮ್ ನಲ್ಲಿರೋ ದುಡ್ಡನ್ನ ಕೊಟ್ಬಿಟ್ಟವ್ರೆ. ಅಂದ್ರೆ ಈ ಕಟ್ಟಡ ಕಾರ್ಮಿಕರ ಮಕ್ಕಳ ಮದುವೆಗೆ ಅಂತ ಕೊಡ್ಬೇಕಾಗಿತ್ತಲ್ಲ ದುಡ್ಡು, ಆ ದುಡ್ಡನ್ನ ಬೇರೆಯವರು ಕೊಟ್ಬಿಟ್ಟವ್ರೆ. ಇದರಿಂದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ನಿಯಮದ ಉಲ್ಲಂಘನೆ ಆಗ್ಬಿಟ್ಟಿದೆ ಅಂತಿದ್ದಾರೆ. ಇದ್ರ ಬಗ್ಗೆ ಬಿಜೆಪಿಯವರು ಏನೇನೋ ಪೋಸ್ಟ್ ಮಾಡ್ಕೊಂಡು ಹಂಚ್ಕೋತಿದ್ದಾರೆ. ಈ ದುಡ್ಡನ್ನ ಸಂತೋಷ್ ಲಾಡ್ ಅವರು ಮನೆಗೆ ತಗೊಂಡೋಗ್ಬಿಟ್ರೇನೋ ಅನ್ನೋ ಥರ ಗುಲ್ಲೆ ಬೋಸ್ತಿದ್ದಾರೆ. ಇಷ್ಟಕ್ಕೂ ಈ ಥರ ಆಗಿರೋದು ಯಾವಾಗ ಗೊತ್ತಾ? 2018, 19, 20ರಲ್ಲಿ. ಅವಾಗ ಯಾವ ಸರ್ಕಾರ ಇತ್ತಪ್ಪ? ಅವಾಗ ಇದ್ದಿದ್ದು ಬಿಜೆಪಿ ಸರ್ಕಾರ ಅಲ್ವಾ? ಅವಾಗ ಲೇಬರ್ ಮಿನಿಸ್ಟರ್ ಆಗಿದ್ದು ಸುರೇಶ್ ಕುಮಾರ್ ಅಲ್ವಾ? ಅದನ್ನ ತಂದು ನೀವು ಇಲ್ಲಿ ಕನೆಕ್ಟ್ ಮಾಡಿದ್ರೆ ಹೇಗೆ? ಇದಾಗಿರೋದು ಕಾರ್ಮಿಕ ಇಲಾಖೆಯಲ್ಲಿ ಇರ್ಬೋದು, ಆದರೆ ಆ ಟೈಮಲ್ಲಿ ಆಗಿರೋದನ್ನ ಇವಾಗ ಇವ್ರ ತಲೆ ಕಟ್ಟಿದ್ರಿ ಹೆಂಗೆ ಅಂತ ಇರ್ಲಿ. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು. ಈ ಸಂತೋಷ್ ಲಾಡ್ ಅವರು ಎಂಥ ಸೂಕ್ಷ್ಮ ವಿಚಾರಗಳನ್ನ ಪಿಕ್ ಮಾಡ್ಕೋತಾರೆ ಅಂದರೆ, ಮೊನ್ನೆ ಸೆಷನ್ನಲ್ಲಿ ಒಂದು ಒಳ್ಳೆ ವಿಚಾರಕ್ಕೆ ಧ್ವನಿ ಎತ್ತಿದ್ರು. ಅದು ಆ್ಯಕ್ಚುಲಿ ತುಂಬ ಸೀರಿಯಸ್ ಆಗಿ ಡಿಸ್ಕಸ್ ಆಗಬೇಕಾಗಿರೋ ವಿಚಾರ. ಈ ಕೇಂದ್ರ ಸರ್ಕಾರದ EWS ಮೀಸಲಾತಿ ಇದೆಯಲ್ಲ, ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರುವಂಥ 10% ಮೀಸಲಾತಿ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡೋದು ಸಂತೋಷ್ ಲಾಡ್ ಅವರು ಸೆಷನಲ್ಲಿ. ಸುಮಾರು 16% ಇರೋ ಲಿಂಗಾಯತರಿಗೆ 5% ಮೀಸಲಾತಿ ಇದೆ, 13% ಇರೋ ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿ ಇದೆ, 12% ಇರೋ ಒಕ್ಕಲಿಗರಿಗೆ 4% ಮೀಸಲಾತಿ ಇದೆ. ಆದರೆ 2-3% ಇರೋ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದರೆ ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ವರ್ಗಕ್ಕೆ 10% ಮೀಸಲಾತಿ ಕೊಟ್ಟಿದೆ ಕೇಂದ್ರ ಸರ್ಕಾರ ಅಂತ ಮಾತಾಡ್ತಾರೆ. ಈ 10% ಮೀಸಲಾತಿ ಎಂಥವ್ರಿಗೆ ಅಂದರೆ ಯಾವುದೇ ಮೀಸಲಾತಿ ಕ್ಯಾಟಗರಿಗೆ, ಅಂದರೆ ಮೇಲಿರುವಂಥ ಯಾವುದೇ ಮೀಸಲಾತಿ ಕ್ಯಾಟಗರಿಗೆ ಒಳಪಡದಂತಹ ಕೇವಲ ಆರ್ಥಿಕವಾಗಿ ದುರ್ಬಲವಾದಂತಹ ವರ್ಗಕ್ಕೆ. ಅಂದರೆ ಇವರು ನಮ್ಮ ದೇಶದಲ್ಲಿ ಒಂದು 2-3% ಇರ್ಬೋದು, ಆ ಕ್ಯಾಟಗರಿ ಜನಕ್ಕೆ ಇದು ಅನ್ವಯ ಆಗುತ್ತೆ. ನಿಜಕ್ಕೂ ಇದು ಚರ್ಚೆ ಆಗಬೇಕಾಗಿರೋ ವಿಚಾರ. ಇಂಥ ಸೂಕ್ಷ್ಮ ವಿಚಾರಗಳನ್ನು ಕೆದಕಿ ಕೇಂದ್ರ ಸರ್ಕಾರವನ್ನು ಎದುರು ಹಾಕೊಳ್ಳೋ ಎದೆಗಾರಿಕೆ, ಹಾಗೆ ಮೋದಿ ಬಗ್ಗೆಯೂ ಕೂಡ ತೀಕ್ಷ್ಣವಾಗಿ ಟೀಕೆ ಮಾಡುವಂತಹ ಗೂಂಡಿಯರು ರಾಜಕಾರಣಿ ಅಂದರೆ ನಮ್ಮ ಸಂತೋಷ್ ಲಾಡ್ ಕಣ್ರಿ.